জোটকে নেতৃত্ব দিয়ে বাইরে থেকে সব রকম সাহায্য করে আমরা সরকার গঠন করে দেব। माननीय प्रधानमंत्री आपण उड़ीसा को केते मने रखिचंती 2024 ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಸರಳ ಬಹುಮತ ಪಡೆಯುವಂತದ್ದು ಸುಲಭವಲ್ಲ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ಬಹುಪಾಲು ರಾಜಕೀಯ ವಿಶ್ಲೇಷಕರು ಇಂಥದ್ದೊಂದು ಸುಳಿವನ್ನ ಕೊಡ್ತಿದ್ದಾರೆ. ವಿಶೇಷ ಅಂದ್ರೆ ಷೇರು ಮಾರುಕಟ್ಟೆ, ವಿಪಕ್ಷ ನಾಯಕರು, ಜೊತೆಯಲ್ಲಿ ವಿದೇಶಿ ಮಾಧ್ಯಮಗಳು ಕೂಡ ಸ್ಪಷ್ಟವಾಗಿ ಹೇಳ್ತಿವೆ ಇಂಥದ್ದೊಂದು ಸುಳಿವನ್ನ. ಆದರೆ ಡಿಜಿಟಲ್ ಇನ್ಫ್ಲೂಯೆನ್ಸಸ್ ಕೂಡ ಇದೇ ಸುಳಿವನ್ನ ಕೊಡ್ತಿದ್ದಾರೆ. ಆದರೆ ಬಹುಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಅತ್ಯಂತ ಪ್ರೀತಿಸುವಂತಹ ಅಭಿಮಾನಿಗಳು ಅಥವಾ ಅಂಧಭಕ್ತರು ಗೋಧಿ ಮೀಡಿಯಾ 400 ಸ್ಥಾನಗಳನ್ನು ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಒಂದು ಭ್ರಮೆಯನ್ನು ಸೃಷ್ಟಿಸ್ತಿವೆ. ಆದರೆ ಎನ್ಡಿಎ ಮೈತ್ರಿಕೂಟ 230ರ ಗಡಿಯ ಆಜುಬಾಜಿನಲ್ಲಿ ಒದ್ದಾಡುತ್ತೆ ಅನ್ನುವಂಥದ್ದು ಅಕ್ಷರಶಃ ಈಗಿನ ವಾತಾವರಣ ನೋಡಿದಾಗ ಹೇಳಬಹುದಾದಂತಹ ನೇರವಾದ ನಂಬರ್. ಹಾಗಂದ್ರೆ ಇಂಡಿಯಾ ಮೈತ್ರಿಕೂಟ ಸರಳ ಬಹುಮತ ಪಡೆಯುವಂತಹ ಸಾಧ್ಯತೆಗಳಿದೆ. ಇವರಿಬ್ಬರಿಗೂ ಭಿನ್ನವಾಗಿ ಎರಡೂ ಮೈತ್ರಿಕೂಟಗಳಿಗೆ ಸೇರದೇ ಇರುವಂತಹ ಬಹುಮುಖ್ಯವಾದಂತಹ ಮೂವರು ಕಿಂಗ್ ಮೇಕರ್ಸ್ ಈ ಸಲ ತಮ್ಮ ನಿಲುವು ಏನು ಅನ್ನೋದನ್ನ ಒಂದು ಹಂತಕ್ಕೆ ಈಗ ಸ್ಪಷ್ಟಪಡಿಸಿದ್ದಾರೆ. ಎನ್ಡಿಎ ಮೈತ್ರಿಕೂಟದೊಳಗೆ ಇದ್ದುಕೊಂಡೆ ಆ ಕೂಟವನ್ನು ತೊರೆಯೋದಕ್ಕೆ ಹಾತೊರೆತಿರುವಂತಹ ನಿತೀಶ್ ಕುಮಾರ್ ಅವರು ಒಂದು ಕಡೆ ಇದ್ರೆ, ಇನ್ನುಳಿದಂತೆ ತೃಣಮೂಲ ಕಾಂಗ್ರೆಸ್ನ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಅವರು ಸ್ಪಷ್ಟವಾದ ಸಂದೇಶ ರವಾನಿಸಿದ್ದಾರೆ. ಈ ಸಲ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಿಲ್ಲ, ಬದಲಾಗಿ ಇಂಡಿಯಾ ಮೈತ್ರಿಕೂಟ ಬರುತ್ತೆ, ನಾವು ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನ ಸೂಚಿಸ್ತೀವಿ, ಅವರು ಸರ್ಕಾರ ರಚನೆ ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಇನ್ನು ಒರಿಸ್ಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರನ್ನ ಮತ್ತೊಬ್ಬ ಪಪ್ಪು ಅನ್ನೋ ರೀತಿಯಲ್ಲಿ ಗೇಲಿ ಮಾಡಿದಂತಹ ಮೋದಿ ಅವರಿಗೆ, ಯಾಕಂದ್ರೆ ನವೀನ್ ಪಟ್ನಾಯಕ್ ಅವರಿಗೆ ಹೇಳ್ಬಿಡ್ಲಿ ಒಡಿಸ್ಸಾದ ಜಿಲ್ಲೆಗಳ ಹೆಸರನ್ನ ಮತ್ತು ಆ ಜಿಲ್ಲೆಗಳ ರಾಜಧಾನಿಗಳ ಹೆಸರನ್ನ ಹೇಳಿ ಅನ್ನುವಂತಹ ಸವಾಲನ್ನ ಎಸೆಯುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ಹಂತಕ್ಕೆ ತಮ್ಮಲ್ಲಿ ಇರುವಂತಹ ಬುದ್ಧಿವಂತಿಕೆಯ ಪ್ರದರ್ಶನ ಮಾಡುವ ಮೂಲಕ ಹಾಸ್ಯಕ್ಕೆ ಗುರಿಯಾಗಿದ್ರು. ಇದಿಷ್ಟೇ ಅಲ್ಲ, ಒಡಿಸ್ಸಾದಲ್ಲಿ ಜೂನ್ 4ರ ನಂತರ ಬಿಜು ಜನತಾ ದಳ ಇರೋದೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಬೆಂಬಲಿಸಬಹುದಾಗಿದ್ದಂತಹ ಕನಿಷ್ಠ 15 ಸ್ಥಾನಗಳನ್ನು ಗೆಲ್ಲಬಹುದಾದಂತಹ ಲೋಕಸಭೆಯಲ್ಲಿ ಬಿಜು ಜನತಾ ದಳದ ನಾಯಕ ನವೀನ್ ಪಟ್ನಾಯಕ್ ಅವರನ್ನು ಕೂಡ ತಮ್ಮಿಂದ ದೂರ ಹೋಗುವಂತೆ ಮಾಡಿಕೊಂಡ್ರು. ಈ ಮೂವರೂ ನಾಯಕರು ಸ್ಪಷ್ಟವಾದ ಸಂದೇಶವನ್ನು ರವಾನಿಸ್ತಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಬರೋದಿಲ್ಲ, ಒಂದು ವೇಳೆ ಅತಂತ್ರ ಸ್ಥಿತಿ ನಿರ್ಮಾಣವಾದ್ರೂ ನಾವು ಅವರನ್ನ ಬೆಂಬಲಿಸಲ್ಲ ಅನ್ನುವಂಥದ್ದು ಸ್ಪಷ್ಟ ಸಂದೇಶ.